ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಲಸಿನ ಹಣ್ಣಿನ ಇಡ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. 2 ಲೋಟ ಅಕ್ಕಿನ ನೀರಲ್ಲಿ ನೆನೆಸಿಡಬೇಕು. ಒಂದು 4 ಗಂಟೆಗಳ ಕಾಲ ನೆನೆಸಿಟ್ರೆ ಸಾಕು. ತುಂಬ ಜಾಸ್ತಿ ಹೊತ್ತೇನು ನೆನೆಸೋದು ಬೇಡ. ನೋಡಿ, 1 ಕಪ್ ನೆನೆಸಿಟ್ಟಿರೋ ಅಕ್ಕಿ ನೆಂದಿದೆ. ಇದು ಚೆನ್ನಾಗಿ ಮತ್ತು ಸಣ್ಣದಾಗಿ, ತೀರಾ ಸಣ್ಣಲ್ಲ, ಮೀಡಿಯಮಾಗಿ ಹೆಚ್ಚಿಟ್ಕೊಂಡ್ರೆ ಹಲಸಿನ ಹಣ್ಣು. 1 ಕಪ್ ಕಾಯಿ ತುರಿ, ಸ್ವಲ್ಪ ಬೆಲ್ಲ, ಒಂದು ಅರ್ಧ ಕಪ್ ಬೆಲ್ಲ ಮತ್ತು ಏಲಕ್ಕಿ ಬೀಜ. ಈಗ ಅದನ್ನು ಮಿಕ್ಸರ್ ಗ್ರೈಂಡಿಗೆ ಹಾಕಿ ರುಬ್ಕೊಳ್ಳೋಣ. ಹಲಸಿನ ಹಣ್ಣೆಲ್ಲ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ತೋಳನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ಚೆಂದಾಗಿ ನುಣ್ಣಗೆ ರುಬ್ಬಿದ್ದೀವಿ. ಎಷ್ಟು ನುಣ್ಣಗಾದರೆ ಸಾಕು. ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಒಂದು ಪಾತ್ರೆಗೆ ಅದನ್ನ ಎತ್ತಿಟ್ಕೊಳ್ಳೋಣ. ನಂತರ ಅದೇ ಜಾರಿಗೆ ಅಕ್ಕಿ ಹಾಕ್ಕೊಳ್ಳೋಣ. ಅದೇ ಜಾರಿಗೆ ನೋಡಿ, ಅದೇ ಜಾರಿಗೆ ಅಕ್ಕಿ ಎಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ. ರೇಷನ್ ಅಕ್ಕಿ ಆಗುತ್ತೆ, ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಅಕ್ಕಿ ಯೂಸ್ ಮಾಡಿದರೆ ಆಯಿತು. ಅಕ್ಕಿ, ಅದಕ್ಕೆ 1 ಕಪ್ ಕಾಯಿ ತುರಿ ಮತ್ತು ಬೆಲ್ಲ ಸೇರಿಸ್ಕೊಳ್ಳೋಣ. ನಂತರ ಏಲಕ್ಕಿ ಬೀಜ ಸೇರಿಸಿ ಅದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀವಿ. ಅದನ್ನು ಈಗ ಮೊದಲಿಗೆ ಹಲಸಿನ ಹಣ್ಣಿನ ಮಿಶ್ರಣ ಇತ್ತಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಅದಕ್ಕೆಲ್ಲ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡೋಣ. ನೋಡಿ, ಚೆಂದ ಮಿಕ್ಸ್ ಮಾಡಿದ್ದೀನಿ ಎಲ್ಲದಕ್ಕೂ. ಈಗ ಇಡ್ಲಿ ಪ್ಲೇಟ್ ತಗೊಳ್ಳೋಣ, ಇಡ್ಲಿದು. ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಸವರಿಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಎಣ್ಣೆ ಎಲ್ಲ ಸವರೋಣ. ಸವರಿ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ ನಾನು. ಕೆಲವರು ಈ ಮಂಗಳೂರು ಕಡೆ ಎಲ್ಲ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ. ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ, ಹಾಗಾಗಿ ಸನ್ಫ್ಲವರ್ ಆಯಿಲ್ ತಗೊಂಡಿದ್ದೀನಿ. ಚೆನ್ನಾಗಿ ಸವರಬೇಕಿಲ್ಲ ಅಂದರೆ ಇಡ್ಲಿ ಎದ್ದೇಳೋದಿಲ್ಲ, ಅಲ್ಲೇ ಅಂಟ್ಕೊಬಿಡುತ್ತೆ. ನೋಡಿ, ನೀಟಾಗಿ ಸವರಿದ್ದೀನಿ. ಈಗ ಅದಕ್ಕೆ ಹಾಕೋಣ ಇಡ್ಲಿ ಪಾತ್ರೆಗೆ. ಈಗ ನೋಡಿ, ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲದಕ್ಕೂ ನೀಟಾಗಿ ಹಾಕಬೇಕು. ಅದು ನೀಟಾಗಿ ಹಾಕಿದ ಮೇಲೆ ಅದನ್ನೊಂದು ಸ್ವಲ್ಪ ಹೀಗೆ ಶೇಕ್ ಮಾಡಿ, ಹೀಗೆ ಅಲುಗಾಡಿಸಿ ಸ್ವಲ್ಪ ಸರಿ ಕೂತ್ಕೊಳ್ಳಿ ಅಂತ. ಆಮೇಲೆ ನೀರು ಕಾಯಿಸ್ಲಿಕ್ಕೆ ಇಡ್ತೀನಿ. ಈಗ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಒಂದೊಂದೇ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಬೇಯಿಸಿ ಮುಚ್ಚಳ ಹಾಕ್ಬಿಟ್ರೆ ಆಯಿತು. 30 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಎಷ್ಟು ಚೆಂದ ಬೆಂದಿದೆ ಅಂತ. ನೋಡಿ, ಕಾಣ್ತಾ ಇದೆಯಾ ಎಷ್ಟು ಚೆಂದ ಬೆಂದಿದೆ? ಅದನ್ನು ಈಗ ಒಂದೊಂದೇ ತೆಗೆದು ಪ್ಲೇಟಿಗೆ ಹಾಕಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ರುಚಿನೇ ಬೇರೆ. ಬಿಸಿ ಬಿಸಿ ಇರುತ್ತಲ್ಲ, ಇಡ್ಲಿಗೆ ತುಪ್ಪ ಹಾಕಿ ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹಲಸಿನ ಹಣ್ಣಿಂದ ಇಡ್ಲಿ ಮಾಡ್ಬೋದು, ಹಲಸಿನ ಹಣ್ಣಿನ ಕಡುಬು ಮಾಡ್ಬೋದು, ದೋಸೆ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.